ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ ರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಇಡ್ಲಿ ಜೊತೆ ತಿನ್ನಲಿಕ್ಕೆ ಒಂದು ಒಳ್ಳೆ ಸಾಂಬಾರು ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಸಾಂಬಾರಲ್ಲಿ ಇಡ್ಲಿನ ಚೆನ್ನಾಗಿ ಡಿಪ್ ಮಾಡ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿತ್ತು. ಹೋಟ್ಲು ಥರನೇ ಸಾಂಬಾರು ಇರಬೇಕು ಅಂತ ಏನಿಲ್ಲ, ಬೇರೆ ಥರ ಇದ್ರೂ ಚೆನ್ನಾಗಿರುತ್ತೆ. ಸಾಂಬಾರಿನಲ್ಲಿ ನೆಂದಿರೋ ಮೃದುವಾದ ಇಡ್ಲಿನ ಸ್ಪೂನ್ ತುಂಬ ತಗೊಂಡು ತಿಂತಾಯಿದ್ರೆ ಆಹಾಹಾ ಸಖತ್ತಾಗಿರುತ್ತೆ. ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಬಣ್ಣದ ಸೌತೆಕಾಯಿ ತೊಗೊಂಡು ಅದ್ರ ಸಿಪ್ಪೆ ಎಲ್ಲ ಎರೆದು ತೊಳೆದು ಮಧ್ಯದಲ್ಲಿ ಕಟ್ ಮಾಡಿ ಅದ್ರದ್ದು ಬೀಜ ಎಲ್ಲ ತೆಗಿತಾ ಇದ್ದೀನಿ. ಇಡ್ಲಿಗೆ ಸಾಂಬಾರು ಮಾಡ್ತಿರೋದ್ರಿಂದ ಮೀಡಿಯಮ್ ಸೈಜಿಗೆ ಕಟ್ ಮಾಡ್ತಿದ್ದೀನಿ. ಇದು ಸುಮಾರು 1/4 kg ಬಣ್ಣದ ಸೌತೆಕಾಯಿ ಇತ್ತು. ಅದರಲ್ಲಿ ನಾನು ಅರ್ಧ ಮಾತ್ರ ಉಪಯೋಗಿಸ್ತಿದ್ದೀನಿ, ಇನ್ನು ಅರ್ಧನ ಮಜ್ಜಿಗೆ ಸಾರು ಮಾಡ್ತೀನಿ. 150 ಗ್ರಾಮ್ನಷ್ಟು ತೊಗರಿಬೇಳೆನ ತೊಳೆದು ಕುಕ್ಕರಿಗೆ ಹಾಕ್ತಿದ್ದೀನಿ. ಒಂದು 250 ml ಅಂದರೆ 1 ಲೋಟ ನೀರು ಹಾಕ್ತಾಯಿದ್ದೀನಿ. ಈ ನೀರಲ್ಲಿ ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕು, ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ಈ ಕಟ್ ಮಾಡಿಟ್ಟಿದ್ದೀನಲ್ಲ ಬಣ್ಣದ ಸೌತೆಕಾಯಿ ಅಂದರೆ ಮಂಗಳೂರು ಸೌತೆ, ಅದನ್ನು ಹಾಕ್ತಿದ್ದೀನಿ. ಕೆಲವ್ರ ಕಡೆ ಮಂಗಳೂರು ಸೌತೆ ಅಂತಾರೆ, ಕೆಲವ್ರ ಕಡೆ ಬಣ್ಣದ ಸೌತೆ ಅಂತಾರೆ. ಅದನ್ನೆಲ್ಲ ಈಗ ಇದಕ್ಕೆ ಕುಕ್ಕರಿಗೆ ಹಾಕ್ತಿದ್ದೀನಿ. ಅದ್ರ ಜೊತೆ 2 ಮೀಡಿಯಮ್ ಸೈಜಿಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಅದನ್ನು ಇದಕ್ಕೆ ಹಾಕ್ತಿದ್ದೀನಿ. ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಅದನ್ನು ಈ ಕುಕ್ಕರಿಗೆ ಹಾಕ್ತಿದ್ದೀನಿ. ಒಂದು ದೊಡ್ಡ ಟೊಮೊಟೊನ ಇದ್ರ ಜೊತೆ ಬೇಯ್ಲಿಕ್ಕೆ ಹಾಕ್ತಿದ್ದೀನಿ. ಇದನ್ನು ಕಟ್ ಮಾಡಿಲ್ಲ, ಹಾಗೆ ಹಾಕ್ತಿದ್ದೀನಿ. ಮುಂದೆ ಇದನ್ನು ಯಾವ ರೀತಿ ಉಪಯೋಗಿಸ್ತೀನಿ ಅಂತ ಹೇಳಿ ತೋರಿಸ್ತೀನಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 1 ಅಥವಾ 2 ವಿಷಲು ಚೆನ್ನಾಗಿ ಬೇಳೆ ಬೇಯೋ ತನಕ ಕೂಗಿಸ್ಕೋಬೇಕು. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಬಣ್ಣ ಸೌತೆಕಾಯಿ ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಬೆಂದಿರುತ್ತೆ. ಈಗ ಇದಕ್ಕೆ ಒಂದು ಹಾಗೆ ಉಂಡೆ ಟೊಮೊಟೊ ಹಾಕಿದ್ನಲ್ಲ, ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ಇನ್ನು ಇದೆಲ್ಲ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಆಗಂಗೆ, ಬೇಳೆ ಎಲ್ಲ ಸ್ವಲ್ಪ ಮೆತ್ತಗಾಗಂಗೆ ಒಂದು ಸಾರಿ ಸೌಟ್ನಲ್ಲಿ ಚೆನ್ನಾಗಿ ಈ ಥರ ಕದ್ರು ಬಿಟ್ಟರೆ ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಈಗ ಒಂದು ಮಿಕ್ಸಿ ಜಾರ್ಗೆ 1 ಬಟ್ಲಷ್ಟು ಕಾಯಿ ತುರಿ ಹಾಕ್ತಿದ್ದೀನಿ. ಕಾಯಿ ತುರಿ ಫ್ರೆಶ್ ಇರಬೇಕು, ಅವಾಗ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. 1/4 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ. ನಿಮಗೆ ಖಾರ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. 1 ಟೀ ಸ್ಪೂನ್ನಷ್ಟು ಸಾಂಬಾರು ಪುಡಿ ಹಾಕ್ತಿದ್ದೀನಿ. ಒಂದು ಟೊಮೊಟೊನ ಬೇಯಿಸಿ ತೆಗೆದಿಟ್ಟಿದ್ನಲ್ಲ, ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಇದನ್ನು ಖಾರ ರುಬ್ಬಬೇಕಾದ್ರೆ ರುಬ್ಕೊಂಡ್ರೆ ಗ್ರೇವಿ ಚೆನ್ನಾಗಿ ಬರುತ್ತೆ, ಒಳ್ಳೆ ಕಲರು ಬರುತ್ತೆ. ಹಾಗಾಗಿ ಇಷ್ಟನ್ನು ನುಣ್ಣಗೆ ರುಬ್ಬಿದ್ದೀನಿ. ಈಗ ಈ ಕುಕ್ಕರಲ್ಲಿ ಬೆಂದಿದೆಯಲ್ಲ ತರಕಾರಿ, ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಿದ್ದೀನಿ. ಸುಮಾರು 1/4 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಈಗ ಮಸಾಲೆ ರುಬ್ಬಿದ್ದೀನಲ್ಲ, ಅದನ್ನು ಈ ತರಕಾರಿ ಜೊತೆ ಹಾಕ್ತಾಯಿದ್ದೀನಿ. ಈ ಮಸಾಲೆ ಎಲ್ಲ ಹಾಕಿದ ಮೇಲೆ ಇದು ತುಂಬ ಗಟ್ಟಿ ಇದೆ ಅನಿಸಿದರೆ ಸ್ವಲ್ಪ ನೀರು ಹಾಕೋಬೇಕು. ನಾನಿಲ್ಲಿ ನನಗೆ ಇಡ್ಲಿಗೆ ಸಾಂಬಾರು ಯಾವ ಅದಕ್ಕೆ ಬೇಕೋ ಅಷ್ಟಕ್ಕೆ ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಹದ ಇದ್ದರೆ ಸಾಕು. ಇದಕ್ಕಿಂತ ಗಟ್ಟಿ ಆದ್ರೂ ಚೆನ್ನಾಗಿರಲ್ಲ, ತುಂಬ ತೆಳು ಆದ್ರೂ ಚೆನ್ನಾಗಿರಲ್ಲ. ಈಗ ಈ ಸಾಂಬಾರನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ. ಈಗ ಇದ್ರದ್ದು ಟೇಸ್ಟ್ ನೋಡಿ, ಉಪ್ಪೇನಾದರೂ ಬೇಕು ಅನಿಸಿದರೆ ಹಾಕೋಬೋದು. ಇದಕ್ಕೆ ತುಂಬ ಹುಳಿ ಇರಲ್ಲ, ಹಾಗಾಗಿ ಟೊಮೊಟೊ ತುಂಬ ಹಾಕೋದು ಬೇಡ. ಈಗ ಇದಕ್ಕೆ 1 ಟೀ ಸ್ಪೂನ್ನಷ್ಟು ಸಕ್ಕರೆ ಹಾಕ್ತಿದ್ದೀನಿ. ಇದು ಸ್ವಲ್ಪ ಸ್ವೀಟಿಶ್ ಇದ್ದರೆ ಚೆನ್ನಾಗಿರುತ್ತೆ. ಈಗ ಒಂದು ಬಾಣಲಿನ ಕಾಯ್ಲಿಕ್ಕಿಟ್ಟು ಅದಕ್ಕೆ 2 ಸ್ಪೂನ್ನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ 1 ಟೀ ಸ್ಪೂನ್ನಷ್ಟು ಸಾಸಿವೆ, 1 ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ತಿದ್ದೀನಿ. ಜೀರಿಗೆ ಸಾಸಿವೆ ಸ್ವಲ್ಪ ಚಟಪಟ ಅಂತ ಅಂದಮೇಲೆ ಒಂದು ಒಣಗಿರೋ ಕೆಂಪು ಮೆಣಸಿನ್ಕಾಯಿನ ಮುರಿದು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಒಂದು 3 ಸಣ್ಣ ಕಾಳಿನಷ್ಟು ಹಿಂಗೆ ತೊಗೊಂಡಿದ್ದೀನಿ. ಇದನ್ನು ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಈ ಇಡ್ಲಿ ಸಾಂಬಾರಿಗೆ ಸ್ವಲ್ಪ ಹಿಂಗಿನ ಪರಿಮಳ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಒಂದು 10 ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪನ್ನು ಹಾಕ್ತಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿದ ಮೇಲೆ ಸ್ಟವ್ ಆಫ್ ಮಾಡಬೇಕು. ಈ ಎಣ್ಣೆ ಬಿಸಿ ಇರುತ್ತಲ್ಲ, ಅದಕ್ಕೇ ಈ ಕರಿಬೇವಿನ ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ಕ್ರಿಸ್ಪಿ ಆಗುತ್ತೆ. ಈಗ ಈ ಒಗ್ಗರಣೆನ ಕುದೀತಾ ಇರೋ ಸಾಂಬಾರಿಗೆ ಹಾಕ್ತೀನಿ. ಒಗ್ಗರಣೆ ಹಾಕಿದ ಮೇಲೆ ಸಾಂಬಾರನ್ನು ತುಂಬ ಹೊತ್ತು ಕುದಿಸ್ಬಾರ್ದು. ಸ್ಟವ್ ಆಫ್ ಮಾಡಿದ್ದೀನಿ. ಈಗ 1 ಹಿಡಿಯಷ್ಟು ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ಈ ಸಾಂಬಾರು ಇಡ್ಲಿ ಜೊತೆ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ನೀವು ಮಾಡಿ ನೋಡಿ, ಟೇಸ್ಟ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.